ವೆಲ್, ದೇಶಕ್ಕಾಗಿ ಚಿನ್ನ ಮಾರಿ ನೀವು 1%, 2%, 10%, 2-4% ಮಾರಿ, ನಿಮ್ಮಲ್ಲಿರೋದು ಎಲ್ಲ ಚಿನ್ನವನ್ನು ಮಾರಿ ಅಂತ ಹೇಳ್ತಾ ಇಲ್ಲ ಅನ್ನುವ ಮಾತನ್ನು ಕೂಡ ನಾವು ಜ್ಞಾಪಿಸ್ಕೊಳ್ತಾ ಈಗ ನಾವು ಈ ಚರ್ಚೆನ ಮುಂದುವರಿಸೋಣ. ಬ್ರೇಕ್ಗಿಂತ ಮುಂಚಿತವಾಗಿ ಸುಬ್ಬಲಕ್ಷ್ಮಿ ಎನ್ನುವ ಗೃಹಿಣಿ ಮಾತನಾಡಿರುವ ಮಾತುಗಳನ್ನು ಗಮನಿಸಿದಾಗ ಅದು ಬರೀ ಒಬ್ಬರ ಮಾತಲ್ಲ, ಬಹುತೇಕರ ಅಭಿಪ್ರಾಯ ಕೂಡ ಹಿಂಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಆರ್ಥಿಕ ತಜ್ಞರ ಒಂದು ಕ್ವಿಕ್ ಒಂದು ಸಲಹೆ ಪಡ್ಕೊಂಡು ಪ್ಲೀಸ್ ಕ್ವಿಕ್ ಆಗಿ ಸರ್, ಇಟ್ ಶುಡ್ ನಾಟ್ ಎಕ್ಸೀಡ್ 10 seconds. ನೋಡಿ, ಹಣ ಸಂಪಾದನೆ ಮಾಡೋದು, ಬಂಡವಾಳ ಹೂಡಿಕೆ ಮಾಡೋದು ಮಾತ್ರ ಗಂಡಸರ ಕೆಲಸ. ಚಿನ್ನ ತೆಗೆದುಕೊಂಡ ಮೇಲೆ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದು ಹೆಣ್ಮಕ್ಳು ಖಜಾನೆ ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳ ಖಜಾನೆಯಿಂದ 1 ಗ್ರಾಮ್ ಚಿನ್ನ ಈಚೆ ತೆಗಿತೀವಿ ಅಂದ್ರೆ ಅದು ಬ್ರಹ್ಮ ರಾಕ್ಷಸನ ಕೈಲೂ ಆಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಾರ್ತೀವಿ ಅನ್ನೋ ಪದ ಬಂದ್ರೆ ನಮ್ಮನೆ ಮನೆ ಬಿಟ್ಟು ಮಾರಿ ಆಗ್ತಾಳೆ ಅಂತ ಹೇಳ್ತಿದ್ದೀರಾ? ಸರ್, ಈಗ ಒಂದು ಕಹಿ ಸತ್ಯ ಏನಾರ ಆಗ್ಲಿ, ಅವೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಅವ್ರ ಚಿನ್ನ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತು, ಹೌದು ಅಲ್ಲ? ಅದು ಕಹಿ ಸತ್ಯ. ನಾವೀಗ ಟೀಕೆ ಟಿಪ್ಪಣಿಗಳನ್ನು ಮಾಡುವಾಗ ಅದು ಸರಿ ತಪ್ಪು ಅನ್ನೋದು ಎಲ್ಲ ಹೊರತುಪಡಿಸಿ ಈಗ ನಿಜಕ್ಕೂ ಏನು ಮಾಡಬೇಕು? ಇದರಲ್ಲಿ ಇವ್ರು ಹೇಳಿರೋದ್ರಲ್ಲಿ ತಪ್ಪಿಲ್ಲ, ನಾವು ಹಂಗೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗೆ ಬಹುತೇಕ ಆರ್ಥಿಕ ತಜ್ಞರ ಮೇಲೆ ಒಂದು ಆರೋಪ ಇದೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಮತ್ತು ಕ್ಷಮೆ ಇರಲಿ ನಾನೇನಾದ್ರು ವ್ಯತಿರಿಕ್ತವಾಗಿ ಕೇಳಿದ್ರೆ, ಎಲ್ಲ ಆರ್ಥಿಕ ತಜ್ಞರು ಮೋದಿ ಪರವಾಗಿ ಮಾತಾಡ್ತಾರ್ರಿ ಅನ್ನೋ ಒಂದು ಮಾತಿದೆ. ನಾವು ಮಾತಾಡಲ್ಲ ಸರ್. ಓಕೆ, ಇವತ್ತೇನು ಮಾತಾಡ್ತಿದ್ದೀರಾ? ಮಾತಾಡಲ್ಲ. ಇವತ್ತೇನು ಮಾತಾಡಿದ್ದೀನಿ ನಾನು? ಅಲ್ಲ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ. ಅಲ್ಲ, ಹಾಗೊಂದು ಆರೋಪ ಇದೆ, ನೀವು ಕೇಳಿದಿರಲ್ಲ, ಗೊತ್ತಿಲ್ಲ. ನಾವು ಮಾತಾಡಿಲ್ಲ ಯಾವತ್ತೂ ಕೂಡ, ನಾನು ಬೇರೆ ಟಿವಿಯಲ್ಲಿ ಕೂಡ ನೋಡಿ. ಓಕೆ, ವಿಷಯ ಇಷ್ಟೇ. ಇವತ್ತೀಗ ಲೇಡಿ ಹೇಳಿರುವ ವಿಚಾರ ಏನಂತಂದ್ರೆ, ಅವರ ಅನಿಸಿಕೆ ಒಬ್ಬ ಬಡವರಾಗಿ ಅವರು ಮಾರ್ಲಿಕ್ಕೆ ಇಷ್ಟಪಡಲ್ಲ, ಮುಂದೆ ತಗೊಳ್ಲಿಕ್ಕಾಗಲ್ಲ ಅಂತ. 40,000 ಚಿನ್ನ 1,65,000 ಬಂದಾಗ ಆ ಡಿಫರೆನ್ಸ್ ಅಲ್ಲಿ ಲಾಭ ಮಾಡ್ಕೊಳ್ಳೋರು ಈ ಶ್ರೀಮಂತರು, ಇವ್ರು ಮಾಡ್ಕೊಳಕ್ಕಾಗಲ್ಲ. ಒಂದು ಇಂಟ್ರಪ್ಷನ್ ಸರ್, ನಾನು ಈಗ ನೆಕ್ಸ್ಟ್ ನಾವೀಗ ಎಲ್ಲರೂ ಒಗ್ಗಟ್ಟಿನಿಂದ ಈ ಸೂತ್ರವನ್ನ ಫಾಲೋ ಮಾಡಿದ್ರೆ ಪ್ರೈಸ್ ವಿಲ್ ರೆಡ್ಯೂಸ್ ಅಂತ, ಅವಾಗ ಕಡಿಮೆ ಆಗತ್ತೆ, ಅವಾಗ ತೆಗೆದುಕೊಳ್ಬಹುದು ಅನ್ನೋ ಮಾತನ್ನ ಏನಾದ್ರು ಭರವಸೆ ಕೊಡ್ತೀರಾ ನೀವು? ಸರ್, ಪ್ರೈಸ್ ಕಡಿಮೆ ಆಗಲ್ಲ. ಯಾಕೆ ಗೊತ್ತಾ? 2015-16ರಿಂದ ಹಿಡಿದು 25-26ರವರೆಗೆ ನೀವು 10 ವರ್ಷದ ತಗೊಳ್ಳಿ, 2.7 ಕೋಟಿ 2015-16ರಲ್ಲಿ, ಹಾಗೇನೆ 2 ಲಕ್ಷ ಕೋಟಿ, 2 ಲಕ್ಷ ಕೋಟಿ, 2 ಲಕ್ಷ ಕೋಟಿ, ಇವತ್ತು 721 ಕೋಟಿ. ಕಡಿಮೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಅಲ್ಲ ಸರ್, ಆ ಟ್ರ್ಯಾಕ್ ರೆಕಾರ್ಡ್ ನೋಡ, ಗ್ರಾಫ್ ನೋಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾಟ್ ಎಕ್ಸ್ಟ್ರೀಮ್ ಲೆವೆಲ್ ಹೋಗೋದೇ ಇಲ್ಲ. ಇವರು ಬೈಯಿಂಗ್ ಮಾಡೋ ಒಂದು ಮೆಂಟಾಲಿಟಿ ಇದ್ದೇ ಇರುತ್ತೆ, ಸೊ ಆ ಪ್ರೆಷರ್ ಇರುತ್ತೆ. ಬಟ್ ಯಾವಾಗ ಸರ್ಕಾರ ಈಗ ಕೊರೋನಾ ಟೈಮಲ್ಲಿ ಯಾವ ರೀತಿ ನಿರ್ಬಂಧ ಬಂತಲ್ಲ, ಅವಾಗ ಏನ್ ಮಾಡ್ಲಿಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗೋನು ನಿಲ್ಸ್ಬಿಟ್ಟ, ಆ ಥರದ್ದೇನಾದ್ರು ಬಂದ್ರೆ ಏನ್ ಮಾಡ್ಲಿಕ್ಕಾಗಲ್ಲ. ಆ ಥರ ಬಂದ್ರು ಬರ್ಬೋದು, ಹೇಳಲಿಕ್ಕಾಗಲ್ಲ. ಇಲ್ಲಿ ಸರ್ ಮೇಜರ್ಲಿ ಯಾರು ಎಕ್ಸೆಸ್ ಗೋಲ್ಡ್ ಇಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ಎಕ್ಸೆಸ್ ಗೋಲ್ಡ್ ಯಾರು ಇಟ್ಟಿದ್ದಾರೆ, ದೇ ಕ್ಯಾನ್ ಟೇಕ್ ಇಟ್. ಸರ್, ಕ್ಯಾನ್ ಐ ಆಸ್ಕ್ ಯು ವಾಟ್ ಈಸ್ ದ ಕ್ರೈಟೀರಿಯಾ ಫಾರ್ ದಿಸ್ ಎಕ್ಸೆಸ್ ಗೋಲ್ಡ್? ಎಕ್ಸೆಸ್ ಗೋಲ್ಡ್ಗೆ ಕ್ರೈಟೀರಿಯಾ ಈಗ ಪ್ರತಿ ವರ್ಷ ನೋಡಿ ಸರ್, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್, ಈಗ ಉದಾಹರಣೆಗೆ ಮೊನ್ನೆ ಇನ್ಕಮ್ ಟ್ಯಾಕ್ಸ್ ಲಾ ಮಾಡಿದಾಗ ಹೇಳಿದ್ರು ಕ್ಯಾಶ್ ಮ್ಯಾಕ್ಸಿಮಮ್ ಇಷ್ಟು ಡೆಪಾಸಿಟ್ ಮಾಡ್ಬೋದು, ಕ್ಯಾಶ್ ಇಷ್ಟು ಇಟ್ಕೋಬಹುದು, ಈ ತರ ಎಲ್ಲ ಹೇಳಿದ್ರು. ಸೊ ನಮ್ಮಲ್ಲಿ ಚಿನ್ನ ಇದು ಕಾಳಸಂತೆಯಲ್ಲೇ ಜಾಸ್ತಿ ಇದೆ ಅಂತ ಹೇಳ್ಬೇಕಷ್ಟೇ. ಯಾಕೆಂದ್ರೆ ಎಲ್ಲೂ ಕೂಡ ಇದು ಜನ ಬಿಲ್ಲಿಂಗ್ ಮಾಡಿ ಒಂದು ಎಂತಾರೆ ಒಂದು ರಸೀದಿ ತಗೊಂಡು ಇಲ್ಲ, ಅದ್ರಲ್ಲಿ ಬಂದಿಲ್ಲ, 2 ಲಕ್ಷದವರೆಗೂ ನೀವು ಬಿಲ್ ಇಲ್ಲದೆ ತಗೊಳ್ಬಹುದು ಅಂತ ಹೇಳಲ್ಲ ಇದ್ದಿದ್ರಿಂದ ಸಾಕಷ್ಟು ಚಿನ್ನ ಬೇರೆ ಬೇರೆಯವರ ಕೈಲಿದೆ. ಅದರಿಂದ ಕೊಡೋದು ಬೇಡ ಅಂತ ಹೇಳಲ್ಲ. ಏನಂದ್ರೆ ಈ ಸಾಮಾನ್ಯ ಜನರ ಮೈಂಡಲ್ಲಿ ಆ ಥರ ಒಂದು ಬರಬಾರದು. ಈ ಶ್ರೀಮಂತರ ಜಾಸ್ತಿ ಚಿನ್ನ ಇರುವವರಿಗೆ ಕ್ಯಾಪಿಟಲ್ ಗೇನ್ ಬರಬಾರ್ದು. ನಾನು ಆಗ್ಲೇ ಹೇಳಿ, ಕ್ಯಾಪಿಟಲ್ ಗೇನ್ ಅವರಿಗೆ ಹೊರೆ ಬರಬಾರ್ದು ಅಂತ ಹೇಳಿ. ಕ್ಯಾಪಿಟಲ್ ಗೇನ್ ಅದನ್ನ ಸ್ವಲ್ಪ ವಿಸ್ತೃತವಾಗಿ ಬಿಡಿಸಿ ಹೇಳಿ. ನೋಡಿ ಸರ್, ಕ್ಯಾಪಿಟಲ್ ಗೇನ್ ವೆರಿ ಸಿಂಪಲ್. ಒಂದು ಚರ ಆಸ್ತಿ ಅಥವಾ ಸ್ಥಿರ ಆಸ್ತಿ ಯಾವಾಗ ತಗೊಂಡಿದ್ದೀರೋ ಅದನ್ನು ಮಾರಾಟ ಮಾಡುವಾಗ ಅದರ ಮಧ್ಯದಲ್ಲಿರುವಂತ, ಈಗ ಪ್ರಾಪರ್ಟಿ ಇಂಡೆಕ್ಸೇಷನ್ ಕಾಸ್ಟ್ ಅಂತ ಎಲ್ಲ ಇದೆ, ಇಂಡೆಕ್ಸೇಷನ್ ಅಂತ, ಆ ವರ್ಷ ಇದರ ಮಾರಾಟ ಬೆಲೆ ಇಷ್ಟು ಅಂತ ಹೇಳಿ ಆ ತರ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದರ ಮೇಲೆ ಲಾಭದ ಮೇಲೆ 12.5% ಇದು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅವರು, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತೇಳಿ. ಆ ಟ್ಯಾಕ್ಸ್ ಬರಲ್ಲ, ನೀವು ಓಪನ್ ಆಗಿ ಬನ್ನಿ, ಗೌರ್ಮೆಂಟ್ದೇ ಒಂದು ಸ್ಕೀಮ್ ಇದೆ, ಇದ್ರ ಮುಖಾಂತರ ಸೇಲ್ ಮಾಡೋದು, ಪ್ಲಾಟ್ಫಾರ್ಮ್ ಸೆಟ್ ಮಾಡಿಬಿಡ್ಲಿ, MSME ಪ್ಲಾಟ್ಫಾರ್ಮ್ಗಳೆಲ್ಲ ಇದೆ, ಆ ರೀತಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಕೊಟ್ಬಿಟ್ಟು ಎಲ್ಲರಿಗೂ ನೋಡಿ 2-4% ಎಕ್ಸೆಸ್ ಇರೋರು ಅಥವಾ ಈ ಥರ ಪಾಪ ಬಡವರಲ್ಲ, ಅವ್ರಿಗೇನೋ ನೆಕ್ಸ್ಟ್ ಮಗಳ ಮದುವೆಗೆ ಬಹಳ ಅವ್ರನ್ನೆಲ್ಲ ಅವ್ರಿಗೆ ಅಭಯ. ಗೋಲ್ಡ್ ಅನ್ನೋದು ನಾವೀಗ ಮಾತಾಡಿದ್ವಿ, ಲಕ್ಷ್ಮಿ. ಒಂದ್ ನಿಮಿಷ ಸರ್, ಗೋಲ್ಡ್ ಬಗ್ಗೆ ನಾವೀಗ ಅದು ಆಭರಣ ಅಲ್ಲ,
ಎಮರ್ಜೆನ್ಸಿ ಫಂಡ್ ಹೌದು, ಮತ್ತೊಂದು ಲಕ್ಷ್ಮಿ, ಅದರ ಜೊತೆಗೆ ಒಂದು ಇಮೋಷನ್ ಆಗಿದೆ. ಖಂಡಿತ. ಹಂಗಾಗಿ ಆದ್ರೆ emotion ಭಾವನಾತ್ಮಕ ಜೀವಿಗಳಾಗಿರುವಂತ ಭಾರತೀಯರಿಗೆ ಈ ರೀತಿಯಾದಂತ ಹೇರಿಕೆ ಒಡ್ಡೋದು ಈಗ ಹಿಂಗೆ ಅದಕ್ಕೆ ಪರ್ಯಾಯ ಮಾರ್ಗ ಏನಾದ್ರು ತಪ್ಪು ಸರ್, ಇದೆಯಾ? ತಪ್ಪು. ಯಾಕಂದ್ರೆ ಅಲ್ಲ, ನೀವು ಆರಂಭದಲ್ಲಿ ಹಿಂಗಾಗುತ್ತೆ ಅಂತ ಹೇಳಿ ಒಪ್ಕೊಂಡಿದ್ರಿ. ಏನಾಗಿದೆ, ವೆರಿ ಸಿಂಪಲ್ ಹೇಳ್ತೀನಿ, ಇಕನಾಮಿಕ್ ಸ್ವಲ್ಪ ಆ ಕಡೆಗೆ ಹೋಗ್ತೀನಿ. ಹಾ. ಇದುವರೆಗಿನ ಹಲವಾರು ಇಕನಾಮಿಕ್ ರಿಫಾರ್ಮ್ಸ್ಗಳೆಲ್ಲ ಜನಕ್ಕೆ ಉಲ್ಟಾ ಹೊಡೆದಿದೆ. ಇದು ಕಟು ಸತ್ಯ. ಅದು ಡಿಮಾನಿಟೈಸೇಷನ್ ಇರ್ಬೋದು, ಇನ್ನೊಂದಿರ್ಬೋದು. ಕೊರೋನಾ ಟೈಮಲ್ಲಿ ಇವ್ರು ತಗೊಂಡ್ರೆ ಆಕ್ಷನ್ ತಪ್ಪು ಅಂತ ಹೇಳಲ್ಲ ಸರ್ಕಾರ, ಆದ್ರೆ ಕೆಲವು ಸ್ಟೆಪ್ಗಳಲ್ಲಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ ಒಂದಿತ್ತು ಗೊತ್ತಲ್ಲ? ಹೌದು, ಅದು ಕೂಡ ಅಂತ ಇದಾಗಿಲ್ಲ. ಅದು ಬೆನಿಫಿಟ್ ಸರ್. ಒಂದ್ ನಿಮಿಷ, ಜನಧನ ಸ್ಕೀಮ್ ಅಂತ ಮಾಡಿದ್ದು ಕೂಡ ಎಷ್ಟು ಸಕ್ಸಸ್ ಆಗಿದೆ ನೀವು ಹೇಳಿ ಸರ್, ನಾನು ಹೇಳಲ್ಲ. ಹಾಗೆಲ್ಲ ಇರುವಾಗ ಜನರಿಗೆ ಸ್ವಲ್ಪ ಗೊಂದಲ ಇರುತ್ತೆ. ಓಕೆ, ನಿಮ್ಮ ಪ್ರಕಾರ ಸರ್, ಈಗ ಒಬ್ಬ ತಾವು ತೆರಿಗೆ ಸಲಹೆಗಾರರು ಕೂಡ ಹೌದು, ಆರ್ಥಿಕ ತಜ್ಞರಾಗಿ ಏನಿದಕ್ಕೆ ರೆಮಿಡಿ ಏನು? ನಮ್ಮ ದೇಶದ ಪ್ರಧಾನಿಗೆ ಕೊಡಿ, ನೀವು ಹೇಳಿ ಸರ್. ರೆಮಿಡಿ ಸದ್ಯಕ್ಕೆ ಇವ್ರು ಕೊಟ್ಟಿರುವಂಥ 2 to 4% ಮಾರಾಟ ಮಾಡೋದು ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಜನಗಳ ಮೇಲೆ, ಸಾಮಾನ್ಯ ಜನರ ಮೇಲೆ ಯಾರಿಗೂ ಹೊರೆ ಹಾಕಬೇಡಿ. ಟ್ಯಾಕ್ಸ್ ಬೆನಿಫಿಟ್ ಕೊಡಿ. ಮೋಹನ್ ದಾಸ್ ಪೈ ಅವ್ರ ರೀಸೆಂಟ್ ಇಂಟರ್ವ್ಯೂ ನೀವು ನೋಡಿದ್ರು, ಅವರು ಇದೇ ಹೇಳ್ತಾರೆ, ಏನು ಟ್ಯಾಕ್ಸ್ ಇನ್ಸೆಂಟಿವ್ ಕೊಡಿ, ಮಾರಾಟ ಮಾಡುವಂತ ಎಕ್ಸೆಸ್ ಇರೋರು ಕೊಟ್ಕೊಳ್ಳಿ, ಏನಂತ ಇಲ್ಲೇ ಸರ್ಕ್ಯುಲೇಟ್ ಆಗಲಿ. ನೀವು ಎರಡೂ ಕಡೆಯಿಂದ ಹಿಡ್ಕೊಂಡ್ಬಿಡ್ತೀರಾ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಗಾಟ್ ಇಟ್, ಥ್ಯಾಂಕ್ ಯು. ನಿನಗೆ ಬ್ರದರ್, ನಿನಗೆ ಪ್ಲೀಸ್ ನಿಮಗೆ ಕೇಳ್ತಿದ್ದೀನಿ. ಅಲ್ಲ ಏನು ಏನಿಲ್ಲ, ಸಿಂಪಲ್ ಸರ್. ಈಗ RBI ಅವರು ಗೋಲ್ಡ್ಗೆ ರೇಟ್ ಏನ್ ಫಿಕ್ಸ್ ಮಾಡಿದ್ದಾರೆ ಅದನ್ನ ಆಮೇಲೆ ಮಾತಾಡೋಣ ಸರ್. ಶೋರ್, ಅದು ಪ್ರಶ್ನೆ ಇಟ್ಕೊಳ್ಳಿ, ಆಮೇಲೆ ಚರ್ಚೆ ಮಾಡೋಣ. ಶೋರ್ ಮಾಡೋಣ. ಒಂದ್ ನಿಮಿಷ, ಈಗ ಇವ್ರ ಪಾಯಿಂಟ್ಸ್ ಇದೆ. ಕುಮಾರ್ ಅವರೇ, ಈಗ ಬಹಳಷ್ಟು ವಿಚಾರಗಳಿದಾವೆ ಚರ್ಚೆ ಮಾಡ್ಲಿಕ್ಕೆ. ಅವ್ರಿಗೆ ಈಗ ಬಹಳಷ್ಟು ಕೇಳಿಸ್ಕೊಂಡಿದ್ದಾರೆ. ಈಗ ನೀವು ಏನ್ ಯೋಚನೆ ಮಾಡಿದ್ರಿ? ಆ ಮಹಿಳೆಯ ಮಾತುಗಳು ಅದು ಬರೀ ಒಬ್ಬ ಮಹಿಳೆ ಮಾತುಗಳಾಗಿರ್ಲಿಲ್ಲ, ಜನಸಾಮಾನ್ಯರ ಮಾತುಗಳಾಗಿದ್ವು. ಈಗ ನೀವು ಒಂದು ಪಕ್ಷದ ವಕ್ತಾರರು ನಿಜ ಹಾಗಂತ ಮಾಡಿದ್ದೆಲ್ಲವೂ ಸರಿ ಅಂತ ಹೇಳ್ಬೇಕು ಅಂತ ಇಲ್ಲ, ಅದಕ್ಕೆ ವ್ಯತಿರಿಕ್ತವಾದ ಮಾತಿದ್ರು ಕೂಡ ಬರಲಿ, ಅದನ್ನು ಕೂಡ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಪಾಯಿಂಟ್ ಹೇಳ್ತೀನಿ, ಹೇಳಿ ಪ್ಲೀಸ್, ಅವಕಾಶ ಮಾಡ್ಕೊಳ್ಳಿ. 100% ಹೇಳಿ, ಕ್ವಿಕ್ ಆಗಿ ಹೇಳಿ. ಇವಾಗ ಆರ್ಥಿಕ ತಜ್ಞರು ಮಾತಾಡ್ತಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಏನಾಗಿದೆ ಜನಧನ್ ಸ್ಕೀಮು ಅಂತ ಕೇಳಿದ್ರು, ಅದಕ್ಕೆ ಆನ್ಸರ್ ಮಾಡಲೇಬೇಕಾಗಿದೆ. ಇವತ್ತು ನೋಡಿ, ಜನಧನ್ ಸ್ಕೀಮಲ್ಲಿ ಇವತ್ತು ಉದ್ಯೋಗಗಳು ಸ್ವಂತ ಕಾಲ್ಮೆ ಉದ್ಯೋಗಗಳನ್ನ ಯುವಕರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ನಂತರ ಕಿಸಾನ್ ಸನ್ಮಾನ ನೇರವಾಗಿ ಒಬ್ಬ ರೈತನಿಗೆ ಯಾವುದೇ ಮಧ್ಯವರ್ತಿಗಳದಿದ್ದಂಗೆ 6,000 ರೂಪಾಯಿ ಡೈರೆಕ್ಟ್ ಆಗಿ ತಿಂಗಳಿಗೆ ಬರ್ತಾ ಇದೆ. ಅದೇ ರೀತಿ ಮುದ್ರಾ ಕೂಡ ಒಂದ್ ನಿಮಿಷ ಆಯ್ತು, ಮುದ್ರಾ ಲೋನು ಇವತ್ತು 10,000 ತಗೊಂಡು ಅದು ಲೋನ್ ತೀರಿದ ತಕ್ಷಣ 25,000 ಇಮಿಡಿಯೇಟ್ ಅದನ್ನ ಮುಗಿಸ್ತಾರೆ. ಆದ್ರೆ ನೆಕ್ಸ್ಟ್ ಇವಾಗ ಎಲ್ಲ ಮಾತಾಡ್ತಾ ಇರೋದು ನಾವೆಲ್ಲ ಪಾಪ. ಈಗ ಬೀದರಿಂದ ಮಾತಾಡ್ಸಿದ್ರಿ ಗೃಹಿಣಿಯನ್ನ, ನಾನು ತುಂಬಾ ಹ್ಯಾಪಿ. ನಾವು ಮೋದಿಯವರು ಯಾರಿಗೂ ಕೂಡ ಬಡವರು ಸಣ್ಣ ಸಣ್ಣ ಯಾವುದೋ ಓಲೆ ಜುಮ್ಕಿ ಮಗಳಿಗೆ ಮಾಡಿಸ್ಕೊಂಡಿರೋದು, ಒಂದು ಎಂಗೇಜ್ಮೆಂಟ್ ರಿಂಗ್ ತಗೊಂಡಿರೋದನ್ನ ತಗೊಂಡೋಗಿ ಮಾರಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಒಂದ್ ನಿಮಿಷ ಇರ್ರಿ, ಸೀರಿಯಸ್ ವಿಷಯ ಮಾತಾಡ್ತಾ ಇದ್ದೀನಿ. ನೋಡಿ, ಇವತ್ತು ದೇಶದಲ್ಲಿ UPA ಸರ್ಕಾರ ಆದ್ಮೇಲೆ ಚಿನ್ನದ ರೇಟು 4,200 ರೂಪಾಯಿ ಇದ್ದಿದ್ದು ಇವತ್ತು 9,500 11,500 ಬಂದು ಕೂತಿದೆ. ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋರು ಚಿನ್ನ ತಗೊಳ್ತಾ ಇಲ್ಲ, ಆಭರಣ ಚಿನ್ನ ಅಲ್ಲ ಮಾರಿ ಅಂತ ಹೇಳ್ತಾ ಇರೋದು. ಚಿನ್ನದ ಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ದಾರೆ ಅನೇಕ ಜನ, ಬೇರೆ ಬೇರೆ ಬಿಸ್ನೆಸ್ ದುಡ್ಡು ಹಾಕ್ತೀವಿ. ಇವತ್ತು ಶೇರ್ ಮಾರ್ಕೆಟ್ಗೆ ಬಂಡವಾಳ ಹಾಕಿದಾರಲ್ಲ, ಆ ಚಿನ್ನವನ್ನ ಅದನ್ನ ಮಾರಿ ಅಂತ ನೀವು ಈಗ ಹೇಳ್ತೀರಿ. ಒಂದ್ ನಿಮಿಷ,